ಜಯಮೋರೆ, ಜಯಮೋರೆ. ಓ, ಬ್ರೋಕರ್ ಬಂಗಾರಿ ಅವರು ಬರಬೇಕು ಬರಬೇಕು. ಯಾರಿದು? ಇವರು ಫಾರಿನ್ ರಿಟರ್ನು ಅಮೆರಿಕದಾಗಿರೋರು. ಇವನೇ ಹುಡುಗ. ಏನು? ಇವನು ಮದುವೆ ಹುಡುಗನ? ಅಮೆರಿಕದಾಗಿದ್ದಾನ? ಹಲೋ ಆಂಟಿ, ಹೌ ಆರ್ ಯು? ಪೈನ್ ಪೈನ್. ಅಲ್ಲ ಬಂಗಾರಿ, ಇವನೇನ ಮದುವೆ ಹುಡುಗ? ಇದೇನಿದು ಹಿಂಗಿದಾನೆ? ಹೌದು ಕಣ್ರಿ ಜಯಮೋರೆ, ಇವನು ಅಮೆರಿಕದಾಗೆ 3 ಲಕ್ಷ ಸಂಬಳ ತಂತಾನೆ ತಿಂಗಳಿಗೆ. ಏನು, ತಿಂಗಳಿಗೆ 3 ಲಕ್ಷ ಸಂಬಳನ? ಪರವಾಗಿಲ್ಲ ಪರವಾಗಿಲ್ಲ, ಚೆನ್ನಾಗೇ ದುಡಿತಾನೆ. ಆದ್ರೆ ನೋಡಕ್ಕೆ ಒಂಥರ ಕಳ್ಳನ್ ತರ ಕಾಣ್ತಾನೆ. ಹೋದ್ರೆ ಹೋಗ್ಲಿ ಬಿಡು, ಅಂದ ಚಂದ ತಕೊಂಡು ಏನಾಗ್ಬೇಕಾಗಿದೆ? ದುಡ್ಡು ತಾನೇ ಮುಖ್ಯ. ಎಲ್ಲದಕ್ಕೂ ದುಡ್ಡೇ ಮುಖ್ಯ. ಅಂದ ಚಂದ ತಗೊಂಡೇನು ಬಳ್ಕೊಂಡೇನು ನೀರು ಕುಡಿಯಕ್ಕಾಗತ್ತ? ಸದ್ಯ 3 ಲಕ್ಷ ಸಂಬಳ ಅಂತಾನಂತೆ. ನನ್ನ ಮಗಳಿಗೆ ಇಂಥ ಗಂಡಿಗಿನ್ನ ಇನ್ನೆಂಥ ಗಂಡು ಹುಡ್ಕನ ನಾನು? ಹೆಂಗ ಬಂಗಾರಿ ಒಳ್ಳೆ ಹುಡುಗನ್ನೇ ಕರ್ಕೊಂಬಂದವನೇ, ಅಮೆರಿಕದಾಗ ಇದಾನಂತೆ. ಜಯಮೋರೆ, ಜಯಮೋರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹುಡುಗ ಇಷ್ಟ ಆದ್ನಾ? ನಿಮ್ಮ ಮಗಳಿದ್ದಾಳ? ಅಯ್ಯೋ, ಹುಡುಗ ತುಂಬಾ ಸುಂದರವಾಗಿದ್ದಾನೆ. ನನಗಂತೂ ತುಂಬಾ ಇಷ್ಟ ಆದ. ಹಲೋ ಆಂಟಿ, ಐ ಆಮ್ ಕಮಿಂಗ್ ಟು ಸಿ ಯುವರ್ ಡಾಟರ್, ನಾಟ್ ಯು. ಬಂಗಾರಿ, ಏನ್ ಹೇಳ್ತಾ ಇದ್ದಾನೆ ಅವನು? ಯಾಕೆ ಇಂಗ್ಲಿಷ್ನಾಗ ಹೇಳ್ತಾ ಇದ್ದಾನೆ? ಕನ್ನಡ ಮಾತಾಡಕ್ ಬರಲ್ವಾ ಹುಡುಗನ್ಗೆ? ಅವನು ನೀನು ಹುಡುಗ ಇಷ್ಟ ಆದ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ನೋಡಕ್ ಬಂದಿರೋದು ನಿನ್ನ ಮಗಳನ್ನ, ನಿನ್ನಲ್ಲ ಅಂತ ಹೇಳ್ತಾ ಇದ್ದಾನೆ. ಕನ್ನಡನೂ ಮಾತಾಡ್ತಾನೆ. ಹೌದಾ? ಇವನ ಹೆಸರೇನು? ಇವನ ಹೆಸರು ಜಾನಿ ಅಂತನ. ಜಾನಿನಾ? ಅದೇ ಜಾನಿ ಜಾನಿ. ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈನ್ಸ್ ನೋ ಪಪ್ಪ, ಓಪನ್ ಯುವರ್ ಮೌತ್ ಅಂತ ಹೇಳ್ತಾರಲ್ಲ, ಆ ಜಾನಿನ ಇವನು? ಆಂಟಿ, ವಾಟ್ ಆರ್ ಯು ಟಾಕಿಂಗ್? ಐ ಆಮ್ ಜಾನಿ, ನಾಟ್ ಜಾನಿ ಜಾನಿ, ಹೇಸ್ ಪಪ್ಪ ಜಾನಿ. ಅಯ್ಯೋ ಹೋಗ್ಲಿ ಬಿಡಪ್ಪ ಜಾನಿ, ಅವ್ರಿಗೆ ಸ್ವಲ್ಪ ಕಾಮಿಡಿ ಅಷ್ಟೇ ಹೇಳ್ತಾರೆ. ಜಾನಿ ಅನ್ನೋ ಹೆಸರು ಹಳ್ಳಿಗಳಾಗ ಜಾಸ್ತಿ ಇಟ್ಕೊಳ್ಳಲ್ವಲ್ಲ, ಅದಕ್ಕೆ ನಿನ್ ಪಾರಿನಿಂದ ಬಂದಾನಲ್ವಾ, ನಿನ್ನ ಹೆಸರು ಕೇಳಿ ಸ್ವಲ್ಪ ವಿಚಿತ್ರ ಅನ್ಸೈತೆ, ಅದಕ್ಕೆ ಹಂಗೆ ಹೇಳಿದ್ರು. ಬೇಜಾರು ಮಾಡ್ಕೋಬೇಡ, ಇವ್ರ ಮಗಳು ತುಂಬಾ ಚೆನ್ನಾಗಿದ್ದಾರೆ. ಹೌದಾ? ಸರಿ, ಬೇಗ ಮಗಳಿನ ಕರೆಸಿ ನೋಡೋಣ. ಅಯ್ಯೋ, ಒಳಗಡೆ ಬಾರಪ್ಪ, ಒಳಗಡೆ. ಬಂಗಾರಿ, ಒಳಗಡೆ ಕರ್ಕೊಂಬಾರು ಅವನ್ನ. ಮಗಳೇ ಮಾಯಾ, ಮಾಯಾ, ಮಾಯಾ ಬಾರಿ ಇಲ್ಲಿ. ನೀನ್ ನೋಡಕ್ಕೆ ಅಮೆರಿಕ ಗಂಡು ಬಂದಿದ್ದಾನೆ. ವಾವ್, ವಾಟ್ ಎ ಫಿಗರ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಬೇಬಿ, ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಈಸ್ ಹರಿತಾ. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಈಸ್ ಜಾನಿ. ಜಾನಿ. ಓ, ಜಾನಿನಾ? ಅತ್ತೆ, ಯಾರಿವ್ರು? ಅಯ್ಯೋ ನೋಡಪ್ಪ ಜಾನಿ, ನೀನ್ ನೋಡಕ್ ಬಂದಿರೋದು ನನ್ನ ಮಗಳನ್ನ. ಇವಳು ನನ್ನ ಮಗಳನ್ನ, ಸೊಸೆ. ಇವಳ ಕಾಲೇ ಮದ್ವೆ ಆಗೈತೆ. ಇವರು ನಿಮ್ಮ ಡಾಟರ್ ಇನ್ಲ? ಅಯ್ಯೋ, ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ನೀವು ಕರೆದಿದ್ದು ನಿಮ್ಮ ಡಾಟರ್ನ ತಾನೇ? ಅವರೇ ಇರಬೇಕೇನೋ ಅಂತ ಅಂದ್ಕೊಂಡು ಮಾತಾಡಿಸ್ದೆ. ಐ ಆಮ್ ಸಾರಿ ಆಂಟಿ. ಅಯ್ಯೋ, ಇಷ್ಟೇ ಇವಾಗಲೇ ಇಷ್ಟೊಂದು ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಇನ್ನ ಮದುವೆ ಆದ್ರೆ ಇನ್ನೇನೇನು ಗ್ರಾಚಾರನೋ ಏನ್ ಕತ್ತೀಯ? ನೋಡಪ್ಪ, ಮಗಳು ಯಾರು ಸೊಸೆ ಯಾರು ಅಂತಾನ ಮೊದಲು ತಿಳ್ಕೊ. ಹಿಂಗೆಲ್ಲ ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ಬೇಡ. ನೀನು ಅಮೆರಿಕದಾಗ ಇರಂತಾನೆ, ಅಮೆರಿಕದಾಗ ಆಡ್ದಂಗೆ ಆಡಕ್ ಹೋಗ್ಬೇಡ. ಕನ್ಕೊಂಡು ಹೆಣ್ಮಕ್ಳನ್ನೆಲ್ಲ ಕೈ ಹಿಡ್ಕೊಂಬೋದು, ಬೇಬಿ ಎಂಬುದು ಅದೆಲ್ಲ ಮಾಡಕ್ ಹೋಗ್ಬೇಡ. ಇಲ್ಲಿ ಅಂತವೆಲ್ಲ ನಡೆಯಲ್ಲ, ಇದು ಹಳ್ಳಿ. ಮರ್ಯಾದೆಯಿಂದ ನಡ್ಕೋಬೇಕು. ಓ ಆಂಟಿ, ಹಳೇ ಸಂಪ್ರದಾಯ ಇನ್ನೂ ಬಿಟ್ಟಿಲ್ವ ನೀವು ಹಳ್ಳಿ ಜನ? ಛೇ 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 ಛೇ, ಅಮೇರಿಕಾದಲ್ಲಿ ಎಷ್ಟು ಫ್ರೀ ಆಗಿರ್ತಾರೆ ಗೊತ್ತಾ? ಯಾವ ಹೆಣ್ಮಕ್ಳಿಗೆ ಹೋಗಿ ಮುತ್ತು ಕೊಟ್ಟರು ಯಾರೂ ಕೇಳಲ್ಲ. ಅಯ್ಯೋ ಅಯ್ಯೋ, ಆ ಥರನ? ಹಂಗೆಲ್ಲ ಮಾಡಂಗಿಲ್ಲಪ್ಪ. ಇಲ್ಲಿ ನನ್ನ ಮಗಳು ಬರ್ತಾಳೆ, ಸ್ವಲ್ಪ ಇರು. ಅತ್ತೆ ಅತ್ತೆ, ಯಾರಿದು? ಯಾರಿವ್ರು? ಇವನು ಮಾಯನ್ ನೋಡ್ಕೊಂಡು ಹೋಗಕ್ ಬಂದಿರೋ ಗಂಡು ಕಣೆ, ಮದ್ವೆ ಗಂಡು. ಅಮೇರಿಕದಾಗಿದ್ದಾರಂತೆ. ಮದ್ವೆ ಗಂಡ ಇವ್ರ? ಅಯ್ಯಯ್ಯೋ, ನಾನು ಯಾರೋ ಯಾಕೋ ದುಡ್ಡು ಕೇಳಕ್ ಬಂದೇವ್ರೇನೋ, ಗಣೇಶನ್ ಕುಣಿಸಕ್ಕೋ ಯಾಕೋ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಅಮೇರಿಕದಾಗಿದ್ದಾರ. ಅಯ್ಯಯ್ಯೋ, ಏನೇ ಹಂಗೆ ಹೇಳ್ತಾ ಇದ್ಯಾ? ಹಂಗೆಲ್ಲ ಅವಮಾನ ಮಾಡಬಾರ್ದು. ಅಮೇರಿಕದವರೆಲ್ಲ ಹಿಂಗೆ ಇರೋದು. ನೀನು ಹೋಗು, ಮಾಯನ್ ಕರ್ಕೊಬರಕ್ ಹೋಗಿ. ಸರಿ ಅತ್ತೆ, ಆಯ್ತು. ಜಾನಿ, ನೋಡಪ್ಪ, ಕುತ್ಕೊಬರ್ರಿ ನೀವಿಲ್ಲಿ. ಜಾನಿ, ಕೂತ್ಕೊಳಪ್ಪ, ಕುಕ್ಕ. ಹುಡುಗಿನ ಕರೀತಾರೆ ನೋಡುವಂತೆ. ಅಂದಂಗೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಇದಾರಪ್ಪ? ಅವರು ಅಮೇರಿಕದಾಗ ಇದಾರ ಏನು ಇಲ್ಲೇ ಭಾರತದಾಗ ಇದಾರ? ಇಲ್ಲ ಆಂಟಿ, ಅವರೆಲ್ಲ ಇಲ್ಲೇ ಇದ್ದಾರೆ. ಅವರು ಅಮೇರಿಕಕ್ಕೆ ಬನ್ನಿ ಅಂತಂದರೆ ಬರೋದೇ ಇಲ್ಲ ಅವರು. ನಮಗೆ ಹಳ್ಳಿನೇ ಚಂದ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ವಾಟ್ ಕ್ಯಾನ್ ಐ ಡೂ ಹೇಳಿ ಆಂಟಿ? ಏನು ಮಾಡಲಿ ನಾನು ಅಂಥವ್ರಿಗೆ? ನಿಮಗೆ ಅಮೇರಿಕ ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಆಂಟಿ? ಹೌದಾ, ನಾನು ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತೀರಾ? ಅಮೆರಿಕಕ್ಕೆ ಅಂದ್ರೆ ವಿಮಾನದಾಗ ಹೋಗೋದು?
ಇಲ್ಲ ನಡ್ಕೊಂಡು ಹೋಗ್ಬೇಕು ಹಾ ಏನ್ ಜಯಮ್ಮವ್ರೆ ಹಿಂಗ್ ಕೇಳ್ತೀರಾ ಇಮಾನ್ದಾಗೆ ಹೋಗೋದು ಹೊರದೇಶಕ್ಕೆ ಹೋಗೋರೆಲ್ಲನ ನಡ್ಕೊಂಡು ಟ್ಯಾಕ್ಟ್ರಿಗೋ ಬಸ್ನಾಗೂ ಹೋಗಕ್ಕಾಗುತ್ತಾ ಇಮಾನ್ದಾಗೆ ಹೋಗೋದು ಹಾ ನಿನ್ನಳಿಯ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾನೆ ನಿನ್ನೂ ನಿನ್ ಗಂಡನು ಹಾ ಅಯ್ಯೋ ಬಂಗಾರಿ ನನ್ನ ಗಂಡ ಅದು ಎಲ್ಲ ಹೋಗೈತಿ ಬಿಡಕ್ ಬರಲ್ಲ ನಾನು ಕರ್ಕೊಂಡೋಗು ನನ್ನ ಮಗಳನು ನನ್ಗೆ ಅಮೆರಿಕ ನೋಡ್ಬೇಕು ಅಂತ ಆಸೆ. ನಮ್ಮೂರಾಗೆ ಯಾರು ಹೋಗಿಲ್ಲ ಫಾರಿನ್ಗೆ, ನಾನೇ ಮೊದ್ಲು ಹೋಗಿ ನೋಡ್ಕೊಂಬಂದ್ರೆ ನಮ್ಮೂರಾಗೆ ನನಗೆ ಎಷ್ಟು ಗೌರವ ಕೊಡ್ತಾರೆ. ಅಮೆರಿಕಕ್ಕೆ ಹೋಗಿ ಬಂದವಳೆ ಜಯಮ್ಮ ಅಂತಾನ. ಅದಕ್ಕೆ ಮದುವೆ ಆದ ತಕ್ಷಣ ಕರ್ಕೊಂಡು ಹೋಗ್ತೀರಾ? ಆಯಿತು ಆಂಟಿ, ಮ್ಯಾರೇಜ್ ಆದ ತಕ್ಷಣ ನಾವು ಅಮೇರಿಕಾಗೆ ಹೋಗೋಣ. ನಾನು ನಿಮ್ಮ ಡಾಟರು ನೀವು 3 ಜನನು ವಿಮಾನದಲ್ಲಿ ಅಮೇರಿಕಾಗೆ ಹೋಗೋಣ. ಈಗ ನಿಮ್ಮ ಡಾಟರ್ನ ತೋರಿಸ್ತೀರಾ? ಓಕೆ ಓಕೆ. ಅಯ್ಯ ನಿನ್ ಮದ್ವೆ ಆಗಕ್ಕೆ ಅಮೆರಿಕ ಗಂಡು ಬಂದಿದ್ದಾನೆ ಕಣೆ. ಪಾರಿಲಿ ಬಾ ಕುಕ್ಕಬ ನೋಡ್ಬಾ, ನೋಡೋಣ ಈಡು ಜೋಡಿ ಹೆಂಗಿತೆ ಅಂತನ. ಇದ್ರಾಗೆ ಮದ್ವೆ ಗಂಡು ಯಾರು? ಇವ್ರ ಬ್ರೋಕರು ಇವ್ರು ಯಾರು? ಅಯ್ಯೋ ದಡ್ಡಿ, ಇಲ್ಲಿ ಕುಕ್ಕಂಡಿಲ್ವಾ? ಕೋಟ್ ಹಾಕೊಂಡು ಟೈ ಹಾಕೊಂಡು ಹ್ಯಾಂಡ್ಸಮ್ ಹುಡ್ಗ ಅಮೇರಿಕದಾಗಿರೋದು ಇವನೇ ಮದ್ವೆ ಆಗೋದು. ನೀನ್ ನೋಡಕ್ ಬಂದಿರೋದು ಇವನೇ ಕಣೆ. ನಾನ್ ನಿನ್ನ ಮದ್ವೆ ಆದ ತಕ್ಷಣ ಅಮೇರಿಕ ಕರ್ಕೊಂಡು ಹೋಗ್ತಾನಂತೆ, ನಾನು ನಿನ್ನು ಇಬ್ರು. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಏನಮ್ಮ ಇದು ಹ್ಯಾಂಡ್ಸಮ್ ಅಂತ ಹ್ಯಾಂಡ್ಸಮ್, ಒಳ್ಳೆ ಕಳ್ಳನ್ ತರ ಕಾಣ್ತಾನೆ. ಇವನ್ನ ನಾನು ಮದ್ವೆ ಆಗ್ಬೇಕೆ. ಹೋಗಮ್ಮ. ಅಯ್ಯೋ ತಡ್ಡಿ, ತಿಂಗಳಿಗೆ ಅವನು 3 ಲಕ್ಷ ದುಡಿತಾನಂತೆ. ಅಯ್ಯ ಒಂದ್ ನೋಡಕ್ಕೆ ಚೆನ್ನಾಗಿಲ್ಲ ಅಂತನ ನೀನು ಇದು ಮಾಡಕ್ ಹೋಗ್ಬೇಡ. ಸುಮ್ಮನೆ ಒಪ್ಕ ಮತ್ ಕಲ್ತ್ಕ. ನೀನ್ ಪಾರಿನಾಗಿರ್ಬೋದು, ನಮ್ಮೂರಾಗೆ ಯಾರು ಪಾರಿನಾಗಿಲ್ಲ. ನೀನ್ ಪಾರಿನಾಗಿದ್ರೆ ನಿನ್ಗೆ ಎಷ್ಟು ಬೆಲೆ ಗೌರವ ಗೊತ್ತಾ? ನಿನಗೂ ನನಗೂ ಎಲ್ಲರೂ ಈ ಊರಾಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೌರವ ಆವಾಗ. ಸುಮ್ಮನೆ ಅಂತ ತಗೊಂಡೇನಿ. ಇನ್ನೇನು ಉಪಕಾರಕ್ಕೆ ನೆತ್ತಿ. ದುಡ್ಡು ಮುಖ್ಯ, ಪಾರಿನಾಗಿರೋದು ಮುಖ್ಯ. ನೋಡು ಹೆಂಗ್ ಕಾಣಿಸ್ತಾನೆ. ಸುಮ್ಮನೆ ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಚೆನ್ನಾಗಿಲ್ಲ ಅಂತಾನ, ಚೆನ್ನಾಗಿದ್ದೇನೆ ಅಂತಾನ ಸುಮ್ಮನೆ ಒಪ್ಕೊಂಬಂದ್ ಕಲ್ತ್ಕ. ಏನು 3 ಲಕ್ಷ ರೂಪಾಯಿ ಸಂಬಳನ? ನಿಜನೇನಮ್ಮ? ಕಣಿ, ಅದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ಒಪ್ಕೊಂಬಂದ್ ಕಲ್ತ್ಕ. ಹೌದಾ? ಹಂಗಾದ್ರೆ ಸರಿ ಬಿಡು. ನಾನು ಎಲ್ಲೋ ಫಾರಿನ್ ಅಂದ್ರೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಕೆಲಸನೂ ಏನೋ ಮಾಡ್ತಾ ಇರ್ಬೇಕೇನೋ ಅಂತ ಅನ್ಕೊಂಡೆ. ಆಂಟಿ ಏನು ಹೇಳ್ತಿದ್ದಾರೆ ನಿಮ್ಮ ಮಗಳು? ನಾನು ನೋಡಿದ ತಕ್ಷಣ ಅವ್ರು ಯಾಕೋ ಶಾಕ್ ಆದಂಗಾದ್ರು. ಯಾಕೆ? ನಾನು ಇಷ್ಟ ಆಗ್ಲಿಲ್ವಂತ? ಅಯ್ಯೋ ಹಂಗಲ್ಲಪ್ಪ ಹೇಳಿದ್ದು. ನನ್ನ ಮಗಳು ಇಷ್ಟೊಂದು ಹೀರೋ ತರ ಇದಾರಲ್ಲ, ನನ್ನ ಒಪ್ಕೊಂತಾರ. ಅವರು ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿ. ಅದು ಅಲ್ಲದೆ ಅಮೇರಿಕಾದಾಗೆ 3 ಲಕ್ಷ ರೂಪಾಯಿ ಸಂಬಳ ತಾಂತಾರೆ ಅಂತ ಹೇಳ್ತಿದ್ಯಲ್ಲ, ನಮಗೆ ಅಡ್ಜಸ್ಟ್ ಆಗ್ತಾರ ಅವರು ಈ ಮನೆಗೆ ಅಂತ ಕೇಳ್ತಾ ಇದ್ದಾಳೆ ನನ್ನ ಮಗಳು. ನಮ್ದು ಹಳೆ ಮನೆ, ನಾವು ಹಳ್ಳಿಲಿದ್ದೀವಿ. ನೀವು ನೋಡಿರಿ ಫಾರಿನ್, ಅದಕ್ಕೆ. ನೋಡಿ ಆಂಟಿ, ನನಗೆ ಹಳ್ಳಿ ಹುಡುಗಿರಂದರೆ ತುಂಬ ಇಷ್ಟ. ಹಾಗಾಗಿ ಈ ಬ್ರೋಕರ್ ಬಂಗಾರಿ ಅವ್ರ ಹತ್ರ ನನಗೆ ಯಾವುದಾದ್ರೂ ಒಂದು ಒಳ್ಳೆ ಹಳ್ಳಿ ಹುಡುಗಿನೇ ಇದ್ದರೆ ತೋರಿಸಿ ಅಂತ ಹೇಳಿದ್ದೆ. ಅದಕ್ಕೆ ಒಬ್ರು ಇದ್ದಾರೆ, ಏನೋ ಬ್ಯೂಟಿ ಪಾರ್ಲರ್ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಕರ್ಕೊಂಬಂದರು. ಅದಕ್ಕೆ ಬಂದೆ ಅಷ್ಟೇನೆ. ನನಗೆ ಈ ಫಾರಿನ್ ಬಿಳಿ ಜಿರ್ಲೆ ಹುಡುಗಿರೆಲ್ಲನ ಇಷ್ಟನೇ ಆಗಲ್ಲ ಆಂಟಿ. ಐ ಲೈಕ್ ವಿಲೇಜ್ ಗರ್ಲ್ಸ್ ವೆರಿ ಮಚ್. ಈ ಮೂತಿಗೆ ಇಂಗ್ಲಿಷ್ ಬೇರೆ ಕೇಳ್. ಅಯ್ಯಯ್ಯಪ್ಪ, ದುಡ್ಡಿಗೋಸ್ಕರ ಎಂತವನ್ನ ಮದುವೆ ಆಗಕ್ಕೆ ಒಪ್ಕೊಂತ ಇದ್ದಾಳೆ ನೋಡಿ ಈ ಮಾಯ. ನಮ್ಮ ಅತ್ತಿಗೇನು ಬದುಕಿದ್ಯೋ ಐತೋ ಇಲ್ವೋ? ಅಯ್ಯಪ್ಪ, ನೋಡಿದೆ ಒಳ್ಳೆ ಎದ್ರಕಮ್ಮಂಗ ಇದ್ದಾನೆ, ರೌಡಿ ಇದ್ದಂಗೆ. ಮಮ್ಮಿ, ಇವ್ರ ಹೆಸರೇನು? ಅವ್ರ ಹೆಸರು ಜಾನಿ ಅಂತಾನ. ಹೋಗಮ್ಮ, ಬಾದಾಮಿ ಹಾಲು ಮಾಡ್ಕೊಂಬ ಹೋಗು ಅವ್ರಿಗೆ. ಓಕೆ ಮಮ್ಮಿ, ಮಾಡ್ಕೊಂಬತ್ತೀನಿ. ಸರಿ ಸರಿ. ಮತ್ತೆ ಅಮೇರಿಕಾಗೆ ಎಲ್ಲನ ತರಕಾರಿ ಎಲ್ಲನ ಜಾಸ್ತಿ ರೇಟ್ ಅಂತೆ. ಇಲ್ಲಿ ಬೆಳಕಿದ್ದಾಗ ಅಲ್ಲಿ ಕತ್ಲಿರುತ್ತಂತೆ. ನಿಜನಾಳಿ ಅಂದ್ರೆ? ಓ ಏನ್ ಜಯಮ್ಮ, ಆಲಿ ಅಳಿ ಅಂದ್ರೆ ಅಂತ ಮಾತಾಡ್ತಾ ಇದ್ಯಾ? ಫಿಕ್ಸ್ ಆಗ್ಬಿಟ್ರಾ ನೀನು ನಿನ್ ಮಗಳನು? ಇವನೇ ನಿನ್ ಮಗಳಿಗೆ ಗಂಡಾಗನು ಅಂತಾನ? ಅಯ್ಯೋ, ಇಂಥ ಹುಡುಗ ಸಿಕ್ಕಿದ್ಮೇಲೆ ಯಾರ್ ತಾನೇ ಒಪ್ಕೊಂಬಕ್ಕಾಗಲ್ಲ ಹೇಳ್ರಿ. ಒಳ್ಳೆ ಹುಡುಗನ್ ಕರ್ಕೊಂಬಂದಿದ್ಯಾ ಬಂಗಾರಿ. ನಿನ್ಗೆ ಎಷ್ಟು ಋಣಿಯಾಗಿದ್ರು ಸಾಲಲ್ಲ. ನನ್ನ ಮಗಳು ಬಾದಾಮಿ ಅಲ್ಲಿ ತರಕ್ ಹೋಗಿದ್ದಾಳೆ. ಇರ್ರಿ ತಳೆ ಕುಡಿಯುವ್ರಂತೆ. ಆಯ್ತಾಯ್ತು, ತಗೊಂಬಲ್ಲಿ. ಕುಕ್ಕಳ್ರಿ ಜಯಮ್ಮರೇ, ಕುಕ್ಕಳ್ರಿ. ಯಾಕೆ ನಿಂತಿದ್ದೀರಾ? ಅಯ್ಯೋ 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 ಅಯ್ಯೋ, ಅಮೇರಿಕ ಹುಡುಗ ಬಂದಿದ್ದಾನೆ ಅಂದ್ರೆ ನಮ್ಮ ಊರಾಗೆಲ್ಲನ ಹೆಂಗಸ್ರೆಲ್ಲ ಹೊಟ್ಟೆ ಹೊರ್ಕೊಂಡು ಸಾಯ್ತಾರೋ ಏನೋ. ಜಯಮ್ಮನ ಮಗಳಿಗೆ ಪಾರಿನ ಹುಡುಗ ಸಿಗ್ತಾನೆ ಅಂತಾನ. ಈ ವಿಷಯನೆಲ್ಲನ ಊರಿನ ಹೆಂಗಸರಿಗೆಲ್ಲರಿಗೂ ಹೇಳ್ಬೇಕು. ಇವ್ರು ಹೋದ ತಕ್ಷಣ ಹೋಗಿ ಎಲ್ಲರಿಗೂ ಹೇಳ್ಕೊಂಬರ್ಬೇಕು, ನನ್ನ ಮಾಯನ್ನ ಅಮೇರಿಕ ಹುಡುಗ ಮದ್ವೆ ಆಗ್ತಾನೆ ಅಂತಾನ. ಅವಾಗ ನನಗಂತನೂ ಎಷ್ಟು ಮರ್ಯಾದೆ ಇರುತ್ತೋ ಏನೋ ಈ ಊರಾಗೆ. ನೆನೆಸ್ಕೊಂಡ್ರೆ ಈಗ್ಲೇನೆ ಒಂಥರ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ.